ಈಗ ಯೋಗದಲ್ಲಿ ಮೂರು ವಿಧ: ಅದು ಧ್ಯಾನ ಯೋಗ, ಕರ್ಮಯೋಗ ಮತ್ತೆ ಭಕ್ತಿ ಯೋಗ ಅಂತ ಹೇಳಿ. ಈಗ ಪ್ರಚಲಿತದಲ್ಲಿರುವಂತದ್ದು ಎರಡೇ ಅಂತ ಹೇಳ್ಬೋದು. ಅಂದ್ರೆ ಕರ್ಮಯೋಗದ್ದು ಅಷ್ಟು ಯಾರಿಗೂ ಪರಿಚಯ ಇರ್ಲಿಕ್ಕಿಲ್ಲ ಈಗ. ಹ್ಮ್. ಭಗವದ್ಗೀತೆಯಲ್ಲಿ ಅದರ ಒಂದು ಸಂಪೂರ್ಣವಾದ ವಿವರಣೆ ಕೊಟ್ಟಿದ್ದಾರೆ. ಆದ್ರೆ ಯಾಕೋ ಅದರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಸಿಕ್ಕಿದ್ರೆ ಈ ಕರ್ಮದಲ್ಲಿ ಒಂದು ಪರಿಶುದ್ಧತೆ, ಈ ರೀತಿಯ ಒಂದು ಜೀವನ ಬದಲಾಗುವ ಸಾಧ್ಯತೆಗಳಿವೆ. ಹಾಗಾಗಿ ಅದರ ಬಗ್ಗೆ ನೀವೇನಾದ್ರೂ ಹೇಳುದಂತೆ ಹೇಗೆ ಅಂತ. ಈಗ ಭಗವದ್ಗೀತೆಯಲ್ಲಿ ನಾವು ಕರ್ಮವನ್ನ ಅಂದ್ರೆ ಅಥವಾ ಕರ್ಮಯೋಗವನ್ನ ನೋಡೋದಿದ್ರೆ, ಭಗವದ್ಗೀತೆಯಲ್ಲಿ ತುಂಬಾ ಆಳವಾಗಿ ಮತ್ತೆ ಪ್ರಾಯೋಗಿಕವಾಗಿ ಕರ್ಮವನ್ನ ಚಿಂತಿಸಲಾಗಿದೆ. ಕರ್ಮ ಅಂದ ತಕ್ಷಣ ಅದು ಬರೀ ಕೆಲಸಕ್ಕೆ ಮಾತ್ರ ಅದನ್ನ ಸೀಮಿತವಾಗಿ ಇರಿಸ್ಲಿಲ್ಲ. ಅದ್ರಲ್ಲಿ ಕರ್ಮ ಅಂದ್ರೆ ಕ್ರಿಯೆ, ಕೆಲಸ, ಆ ರೀತಿಯಾಗಿ ನೋಡದೆ ಆ ಕರ್ಮವನ್ನ ನಾವು ಹೇಗೆ ಆಧ್ಯಾತ್ಮಿಕವಾಗಿ ಆ ನಮ್ಮ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಬೋದು, ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಯಾವ ರೀತಿ ನೋಡ್ಬೋದು, ಆಧ್ಯಾತ್ಮಿಕ ಸಾಧನೆಯನ್ನಾಗಿ ಕರ್ಮವನ್ನು ಹೇಗೆ ಮಾಡಬಹುದು ಅಂತ ಚಿಂತನೆ ಭಗವದ್ಗೀತೆಯಲ್ಲಿ ಬರ್ತದೆ. ಮತ್ತೆ ಆ ಕರ್ಮ ಅಂದ ತಕ್ಷಣ ಬರೀ ಅದು ಕ್ರಿಯೆ ಮಾತ್ರ ಅಲ್ಲದೆ ಆ ಕರ್ಮದ ಹಿಂದಿರುವ ಭಾವ ಮತ್ತೆ ಉದ್ದೇಶಕ್ಕೆ ತುಂಬಾ ಮಹತ್ವವನ್ನ ಕೊಟ್ಟಿದ್ದಾರೆ. ಬರೀ ನಾವು ಅಂದ್ಕೊಳ್ತೇವೆ ನನ್ನ ಕರ್ಮ ಉತ್ತಮ, ನಾನು ಒಂದು ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಚಿಂತನೆ ಇರ್ತದೆ ನಮ್ಗೆ ನಾವು ಮಾಡುವಂತ ಕೆಲಸದ ಮೇಲೆ. ಆದ್ರೆ ಗೀತೆಯಲ್ಲಿ ಯಾವ ರೀತಿ ಅಂದ್ರೆ ಕರ್ಮ ಏನು ಮಾಡಿದ್ರು ಅದ್ರ ಹಿಂದಿರುವ ಭಾವ ಅದಕ್ಕೆ ಮಹತ್ವವನ್ನ ಆ ಕೊಡುವಂತದ್ದು. ಯಾವ ರೀತಿ ನಾವು ನೋಡ್ಬೋದಂದ್ರೆ ಅದನ್ನ ಒಂದು ಮೂರು ದೃಷ್ಟಿಯಲ್ಲಿ ನಾವು ನೋಡ್ಬೋದು ಅದನ್ನ. ಸಾತ್ವಿಕ ಅಂದ್ರೆ ಗುಣದ ಆಧಾರದಲ್ಲಿ, ಸಾತ್ವಿಕ, ರಾಜಸ, ತಾಮಸ ಅಂತ ವಿಚಾರವಾಗಿ ಚಿಂತನೆ ಮಾಡಬಹುದು ಕರ್ಮದ ಹಿಂದಿರುವ ಭಾವದ ಬಗ್ಗೆ. ಈಗ ಸಾತ್ವಿಕ ಕರ್ಮ ಅಂದ್ರೆ ಯಾವ ರೀತಿ ನಾವು ನೋಡ್ಬೋದಂದ್ರೆ, ಯಾರಿಗೂ ಈಗ ಸಾತ್ವಿಕ ಕರ್ಮದಲ್ಲಿ ಪರರಿಗೆ ಏನೋ ಒಂದು ತೊಂದರೆ ಉಂಟಾಗದ ಹಾಗೆ, ಮತ್ತೆ ಆ ಕರ್ಮವನ್ನ ನಾನು ಮಾಡಿದೆ ನನ್ನಿಂದ ಆಯಿತು ಅನ್ನುವಂತಹ ಕೆಲವೊಂದು ಚಿಂತನೆ ಇಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಒಂದು ಒಳ್ಳೆಯದನ್ನ ಬಯಸಿ ಮಾಡುವಂತ ಕರ್ಮವನ್ನ ನಾವು ಸಾತ್ವಿಕ ಅಂತ ಹೇಳಬಹುದು. ಆದ್ರೆ ನಾವೇನ್ ಅನ್ಕೊಳ್ತೇವೆ ಅಂದ್ರೆ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಸಾತ್ವಿಕ ಅನ್ನುವಂತಹ ಕಲ್ಪನೆ ನಮ್ಮಲ್ಲಿ ಇರ್ತದೆ ಅಷ್ಟೇ ವಿನಃ ಸಾತ್ವಿಕವಾಗಿರುವುದಿಲ್ಲ ಅಂತ. ಹೌದು, ಕರ್ಮ ಸಾತ್ವಿಕವಾಗಿರುವುದಿಲ್ಲ, ನಮ್ಮ ಭಾವವು ಸಾತ್ವಿಕವಾಗಿರೋದಿಲ್ಲ. ಮಾಡುವ ಕೆಲಸ ಹೊರ ಜಗತ್ತಿಗೆ ಸಾತ್ವಿಕದ ರೀತಿ ಕಾಣಬಹುದು ಹೊರತು ನಮ್ಮೊಳಗಿನ ಭಾವ ಸಾತ್ವಿಕವಾಗಿ ಇರೋದಿಲ್ಲ. ಆ ರೀತಿಯಾಗಿ ನಾವು ಅದನ್ನ ನೋಡ್ಬಹುದು. ಹಾಗೆ ಅಂದ್ರೆ ಮಿಥ್ಯಾಚಾರಿ ಅಂತ ಒಂದು ಪದ ಬರುತ್ತದೆ. ಹೌದು, ಅಂದ್ರೆ ಅದು ಸೂಕ್ತವಾದಂತಹ ಒಂದು ಪದ. ಅದಕ್ಕೆ ಒಳಗಡೆಯ ಭಾವ ಬಯಸ್ತಾ ಇರ್ತದೆ, ಆದ್ರೆ ಹೊರಗಡೆ ಅದನ್ನು ನಾವು ತೋರಿಸ್ತಾ ಇರೋದು. ಆ ರೀತಿಯಾಗಿ ನಾವು ಅಂದ್ಕೊಂಡಿರ್ತೇವೆ. ತುಂಬಾ ಜನ ನಾವು ಸಾತ್ವಿಕರು ಅನ್ನುವಂತ ಏನು ಟ್ಯಾಗ್ ಲೈನ್ ಅನ್ನ ಹಾಕೊಂಡಿರ್ತಾರೆ. ಬಟ್ ಆ ರೀತಿಯಾದಂತಹ ವಿಚಾರಗಳು ನಡೀತಾ ಇರೋದಿಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ. ಅದರಲ್ಲಿ ಇನ್ನೊಂದು ವಿಷಯ ಗೊತ್ತು ಮಧ್ಯದಲ್ಲಿ, ಸಕಾಮ ಮತ್ತೆ ನಿಷ್ಕಾಮ ಅಂತ ಹೇಳಿ. ಹೌದು, ಸಾತ್ವಿಕ ಅಂತ ನೀವು ಹೇಳಿದಿರಿ, ಅದು ಗುಣ. ಹೌದು, ಅದನ್ನೇ ನಾವು ಮೊದಲಿಗೆ ಅವರು ಸಕಾಮ ಮತ್ತೆ ನಿಷ್ಕಾಮ ಅನ್ನೋ ವಿಚಾರ ಕೂಡ ಮಾತಾಡ್ತಾರೆ ಅದರಲ್ಲಿ. ಹೌದು, ಅದನ್ನು ಹೇಳುದಾದ್ರೆ ಹೌದು. ನಾವೀಗ ನೋಡಿ, ನಿಷ್ಕಾಮ ಅಂದ ತಕ್ಷಣ ನಾನೀಗ ಸಾತ್ವಿಕ ಅಂತ ಏನ್ ಹೇಳಿದೆ, ಅದ್ರಲ್ಲೂ ಅಷ್ಟೇ ನಾವು ಮುಖ್ಯವಾಗಿ ಗೀತೆ ಹೇಳುವಂತ ವಿಚಾರ ಅಂದ್ರೆ ಕರ್ಮ ಮಾಡುವಾಗ ಕರ್ಮದಿಂದ ಬಂಧನ ಉಂಟಾಗ್ತದೆ. ಹಾಗಾದ್ರೆ ಬಂಧನದಿಂದ ನಾವು ಮುಕ್ತಿಯನ್ನ ಪಡಿಬೇಕಾದ್ರೆ ಯಾವ ರೀತಿ ಕರ್ಮ ಇರಬೇಕು ನಮ್ಮದು ಅನ್ನುವಂತಹ ಚಿಂತನೆ ಬರುತ್ತೆ ನಮ್ಗೆ. ಆ ರೀತಿಯಾದಂತಹ ಒಂದು ಚಿಂತನೆ ಬಂದ ತಕ್ಷಣ ನಾವೇನ್ ಮಾಡ್ತೇವೆ, ಕರ್ಮವನ್ನ ಬಿಡಬೇಕು, ಆ ಕೆಲಸವನ್ನೇ ಬಿಟ್ರೆ ಆಯ್ತಲ್ಲ, ಅದು ಪರಿಹಾರ ಅಂತ ಅನ್ಕೊಳ್ತೇವೆ. ಆದ್ರೆ ಇದೊಂದು ಸಮಸ್ಯೆ ಇದೆ, ಒಂದು ಕರ್ಮವನ್ನು ಬಿಡುವಂತದ್ದು ಮತ್ತೆ ಅದಕ್ಕೊಂದು ಪರಿಹಾರ ಹುಡುಕ್ತಾ ಬೇರೆ ಬೇರೆ ಕಡೆ ಅಲೆದಾಡುವುದು. ಉದಾಹರಣೆಗೆ ಒಂದು ಯಾವ್ದೊಂದು ಕರ್ಮ ಮಾಡ್ತಿರ್ತೇವೆ, ನಾವು ಧ್ಯಾನ ಯೋಗದ ಹಾದಿಡ್ತೇವೆ, ತಪ್ಪು ಅಂತ ಇಲ್ಲಿ ಹೇಳಿಕೆ ಬರುದಿಲ್ಲ. ಅಂದ್ರೆ ಕರ್ಮದ ಒಂದು ವಿಚಾರ ಅದರ ಅರಿವಿಲ್ಲದಿರುವುದರಿಂದ ನಾವು ಬೇರೆ ಬೇರೆ ಕಡೆ ಅಲೆದಾಡುವಂತ ಪರಿಸ್ಥಿತಿ ಇದೆ. ಕರ್ಮಯೋಗದ ಪರಿಚಯ ಇಲ್ಲ ನಮಗೆ. ಹೌದು, ಈಗ ಭಕ್ತಿ ಇರ್ಬೋದು. ಈಗ ಒಂದು ಎಕ್ಸಾಂಪಲ್, ನಾವು ದೇವಸ್ಥಾನಕ್ಕೆ ಹೋಗುದು, ಧ್ಯಾನ ಮಾರ್ಗದಲ್ಲಿ. ಹೌದು, ಇದು ಅದರ ಒಂದು ಪರಿಹಾರವಾಗಿ ನಾವು ನೋಡುವಂತ ವಿಚಾರವೇ ಆಗಿರ್ತದೆ. ಆದ್ರೆ ಇಲ್ಲಿ ಏನು ನಿಷ್ಕಾಮ ಅಂತ ನಾವು ನೋಡಿದಾಗ, ಅಂದ್ರೆ ಗೀತೆಯಲ್ಲಿ ಕರ್ಮದ ಚಿಂತನೆ
ಕರ್ಮವನ್ನ ಮಾಡುವುದನ್ನ ಬಿಟ್ಟಾಗ ನಾವು ಬಂಧನದಿಂದ ಮುಕ್ತಿ ಆಗ್ತೇವೆ ಅನ್ನುವಂತ ಕಲ್ಪನೆ ನಮ್ಮಲ್ಲಿದೆ. ಆದ್ರೆ ಗೀತೆ ಆ ರೀತಿ ಹೇಳೋದಿಲ್ಲ. ಕರ್ಮವನ್ನ ಬಿಡುವುದಲ್ಲ, ಕರ್ಮವನ್ನ ಬಿಡುವಂತ ಅದು ಯಾವತ್ತೂ ಹೇಳುದಿಲ್ಲ. ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಅಂತ ಚಿಂತನೆ ಬರೋದಿಲ್ಲ. ಕರ್ಮದ ಫಲದ ಚಿಂತನೆ ಏನಿದೆ ಅದನ್ನ ಬಿಡು ಅಂತ ಹೇಳ್ತೀವಿ. ಇದು ಮೊದಲಿಗೆ ನಮಗೆ ಹೌದು. ಅರಿವಾಗ್ಬೇಕು. ಹೌದು, ಫಲದ ಚಿಂತನೆಯನ್ನ ಬಿಟ್ಟಾಗಲೇ ಕರ್ಮ ಶುದ್ಧಿ ಆಗಿರ್ತದೆ. ಮತ್ತೆ ಅದರಲ್ಲಿರುವಂತಹ ಏನು ಬಂಧನ ಅನ್ನೋದು ವಿಚಾರದಿಂದ ನಾವು ಬಿಡುಗಡೆ. ಅಂದ್ರೆ ಅದು ತುಂಬಾ ಸೂಕ್ಷ್ಮವಾಗಿ ಮತ್ತೊಂದು ಸುಲಭ ಒಂದು ಹಾದಿಯನ್ನು ತೋರಿಸಿದೆ ಅಂತ ಹೇಳಿ. ಹೌದು ಹೌದು ಆದ್ರೆ ಸಾಮಾನ್ಯರಿಗೆ ಅದೇ ತುಂಬಾ ಕಷ್ಟವಾಗಿ ಪರಿಣಮಿಸ್ತಾ ಇದೆ. ಹೌದು, ಯಾಕೆಂದ್ರೆ ನಮ್ಗೆ ಫಲದ ಚಿಂತನೆ ಇಲ್ಲದೆ ಕರ್ಮ ಮಾಡಿ ಗೊತ್ತೇ ಇಲ್ಲ. ಬೆಳೆದು ಬಂದ ರೀತಿ ಹೌದು. ಆ ರೀತಿ ಆಗ್ತದೆ. ಹಾಗಾಗಿ ನಿಷ್ಕಾಮದ ಚಿಂತನೆಯನ್ನ ಅಲ್ಲಿ ನಾವು ನೋಡ್ಬೇಕು. ನಮ್ಮಲ್ಲಿ ಅಂದ್ರೆ ನಾವು ಹೆಚ್ಚಾಗಿ ಈಗ ನಾವು ಸಾತ್ವಿಕ ಕರ್ಮದ ವಿಚಾರ ಚಿಂತನೆ ಮಾಡುವಾಗಲೂ ಕೂಡ ನಾನು ಹೇಳಿದೆ, ಸಾತ್ವಿಕದ ಕಲ್ಪನೆಯಲ್ಲಿ ನಾವಿರ್ತೇವೆ ಅಂತ. ಅಲ್ಲೂ ಕೂಡ ಅಷ್ಟೇ, ನಾನು ಮಾಡಿದೆ, ನನ್ನಿಂದ ಆಯ್ತು, ಹೌದು. ಈ ಅದು ರೀತಿಯಾದಂತ- ಸಾತ್ವಿಕ ಆಗಿರುವುದಿಲ್ಲ, ಅದು ಹೌದು. ರಾಜಸ ಆಗಿರುತ್ತೆ actually. ಅದು ರಾಜಸವೇ. ಆ ರೀತಿಯಾಗಿ ನಾವು ನೋಡ್ಬೋದು. ಇನ್ನು ನಾವು ಸ್ವಲ್ಪ ಗುಣದ ಆಧಾರದಲ್ಲಿ ರಾಜಸವನ್ನ ನೋಡ್ಲಿಕ್ಕೆ ಹೋದ್ರೆ ಅಲ್ಲೂ ಕೂಡ ಅಷ್ಟೇ, ಕರ್ಮ ನಡೀತಾ ಇರ್ತದೆ, ಕೆಲಸ ನಡೀತಾನೆ ಇರ್ತದೆ. ಆದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ಒತ್ತಡ ಇರ್ತದೆ ಸಂಪೂರ್ಣವಾಗಿ. ನಮಗೆ ಈ ಕೆಲಸ ಒಂದು ಆಗ್ಲೇಬೇಕು, ನಾನು ಇದನ್ನ ಮಾಡ್ಲೇಬೇಕು, ಫಲದ ನಿರೀಕ್ಷೆಯ ಜೊತೆ. ಹೌದು. ಅಲ್ಲಿ ಒಂದು ತುಂಬಾ ಒತ್ತಡ. ಅಂದ್ರೆ ಏನು, ಅಲ್ಲಿ ಆ ಕೆಲಸ ಆದ್ರೆ ನನ್ಗೊಂದು ಒಳ್ಳೆ ಹೆಸರು ಬರ್ತದೆ, ತಮ್ಮ ಸಂಪಾದನೆ ಆಗ್ತದೆ, ಈ ರೀತಿಯಾದಂತಹ ಚಿಂತನೆಯೊಂದಿಗೆ ಮಾಡುವಂತದ್ದನ್ನ ನಾವು ರಾಜಸ ಅಂತ ಹೇಳಬಹುದು ಕರ್ಮದ ಚಿಂತನೆಯಲ್ಲಿ. ಇನ್ನು ನಾವು ತಾಮಸದ ಒಂದು ವಿಚಾರಕ್ಕೆ ಬಂದ್ವಿ ಅಂದ್ರೆ ಇಲ್ಲಿ ಸಂಪೂರ್ಣ ಸಾತ್ವಿಕದ ಚಿಂತನೆಗೆ ವಿರುದ್ಧವಾಗಿ ಇರ್ತದೆ. ಇಲ್ಲಿ ಕರ್ಮ ಯಾವ ರೀತಿ ಇರ್ತದೆ ಅಂದ್ರೆ, ಇನ್ನೊಬ್ಬನಿಗೆ ಅದರಿಂದ ಸಮಸ್ಯೆ ಆಗ್ತದೆ, ಸಮಾಜಕ್ಕೆ ಏನೋ ಒಂದು ಕೆಡುಕಾಗ್ತದೆ ಅನ್ನೋದು ನಮಗೆ ಕಂಡ್ರೂ ಕೂಡ ಅದನ್ನ ನಾವು ಬಿಡದೆ ಮಾಡುವಂತದ್ದೇನಿದೆ ಅದು ತಾಮಸ ಸ್ವರೂಪವನ್ನ ತಾಳ್ತದೆ. ಇಲ್ಲಿ ಬೇರೆ ಸಮಾಜದ ಚಿಂತನೆ ಅಥವಾ ಪರಿಸರದ ಚಿಂತನೆ, ನಾವು ಯಾವುದೇ ಕಾಳಜಿಯನ್ನ ತೋರಿಸದೆ ಸಂಪೂರ್ಣವಾಗಿ ತನ್ನ ಲಾಭಕ್ಕೋಸ್ಕರ ಮಾಡುವಂತದ್ದನ್ನ ನಾವು ತಾಮಸ ಸ್ವರೂಪದ ಒಂದು ಕರ್ಮ ಅಂತ ಹೇಳ್ಬೋದು. ಇದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, ಇದು 3 ಗುಣಗಳನ್ನ ಯಾಕೆಂದ್ರೆ ಕರ್ಮದ ಹಿಂದಿರುವ ಭಾವವೇ ಮುಖ್ಯ ಆಗಿರುವಂತದ್ದು. ಹಾಗಾಗಿ ಈ 3 ಭಾವಗಳೇನಿದೆ, 3 ಗುಣಗಳೇನಿದೆ, ಇದರ ಆಧಾರದಲ್ಲೇ ನಾವು ಕರ್ಮವನ್ನ ನೋಡ್ಬೇಕಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣ್ತದೆ ಸಮಾಜದಲ್ಲಿ ಏನೋ ಒಂದು ಉತ್ತಮ ಕೆಲಸ ನಡೀತಾ ಇರ್ತದೆ, ಆದ್ರೆ ಅದ್ರ ಹಿಂದಿರುವ ಉದ್ದೇಶ ಏನು, ಆ ಮಾಡುವಂತಹ ವ್ಯಕ್ತಿಯ ಭಾವ ಏನು ಅನ್ನೋದು ನಮಗೆ ತಿಳಿಯದೆ ಹೋಗ್ತದೆ. ಹೌದು. ಹಾಗೆ ಮುಖ್ಯವಾಗಿ ಅಂದ್ರೆ ಈ ವಿಚಾರಗಳು ನಮಗೆ ಸ್ಪಷ್ಟವಾಗಿ ಅರಿವಿಗೆ ಬಂದ್ರೆ ನಾವು ಯಾವುದೇ ಕರ್ಮದಲ್ಲಿ ತೊಡಗಿದ್ರು ಅದು ನಾವು ಬಂಧನಕ್ಕೆ ಒಳಪಡುತ್ತಿಲ್ಲ. ಇಲ್ಲ, ಕರ್ಮದಲ್ಲಿ ಹೌದು ನಾವು ನೋಡ್ಲೇಬೇಕು, ಇತರರಿಗೆ ತೊಂದರೆ ಉಂಟಾಗದಂತ ಕರ್ಮ. ಹೌದು. ಆಗ ಅದು ಕೂಡ ನಮಗೆ ಯಾವಾಗ ಅದು ನಾನು ಮಾಡ್ತಾ ಇದ್ದೇನೆ ಅನ್ನುವ ಭಾವ ಇರುತ್ತೋ ಆಗ ಅದು ಬಂಧನ. ಹೌದು. ಇಲ್ಲ ಅದು ಆಗ್ತಾ ಇದೆ, ನನಗದಕ್ಕೂ ಸಂಬಂಧ ಇಲ್ಲ ಅನ್ನುವ ಅಂದ್ರೆ ಅದರಲ್ಲಿ ಫಲದ ಅಪೇಕ್ಷೆ ಇಲ್ಲ, ನಾನು ಮಾಡ್ತಾ ಇದ್ದೇನೆ ಇಲ್ಲ ಅಂತ ಹೇಳುವುದಕ್ಕಿಂತ ಫಲದ ಅಪೇಕ್ಷೆ ಇಲ್ಲ, ಅದನ್ನು ಬದಿಗಿಟ್ಟು ಮಾಡಿದಾಗ ಅದು ಒಂದು ಮುಕ್ತಿಗೆ ಹಾದಿ ಆಗ್ತದೆ. ಹೌದು.